ಹಾಡನ್ನು ಕೇಳಿದ್ದೀರಾ? ಒಂಥರ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತಾ ಇದೆ. ಯಾಕೆ ಅಂತ ಹೇಳ್ತೀನಿ. ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಪ್ರೆಸೆಂಟ್ ಸ್ಟಾರ್ ಸವಿರುಚಿ ಪವರ್ಡ್ ಬೈ ವಿಮ್. ನಿಮ್ಮನ್ನ ಭೇಟಿ ಮಾಡ್ತಾ ಇದ್ದೀನಿ ಅಂತ ಬಹಳ ಖುಷಿ ಆಗ್ತಾ ಇದೆ. ನಾನು ನಿಮ್ಮ ಪಟಾಕಿ ಶ್ರುತಿ. ಪ್ರತಿಯೊಬ್ಬ ಸ್ಟಾರ್ ಹಿಂದೆ ಒಂದು ಕಥೆ ಇದೆ. ಆ ಕಥೆಯಲ್ಲಿ ಒಂದು ಕೈ ರುಚಿ ಇದೆ. ಅದೇ ನಮ್ಮ ಸ್ಟಾರ್ ಸವಿರುಚಿ. ಅಂಡ್ ನನಗೆ ಯಾಕೆ ಬಾರ್ಬಿ ಡಾಲ್ ಫೀಲಿಂಗ್ ಬರ್ತದೆ ಅಂದ್ರೆ ನನ್ನ ಪಕ್ಕ ಇನ್ನೊಂದು ಬಾರ್ಬಿ ಡಾಲ್ ನಿಂತಿದೆಯಲ್ಲ, ನಭಾ ನಟೇಶ್. ಹಾಯ್, ವೆಲ್ಕಮ್ ಬ್ಯಾಕ್. ಥ್ಯಾಂಕ್ ಯು. ಸೊ ಎರಡನೆಯ ದಿನ ಇವತ್ತು ಕೂಡ ಒಬ್ಬರ ಕೈ ರುಚಿಯನ್ನ ಟೇಸ್ಟ್ ಮಾಡ್ತೀವಿ. ಸೊ ಯಾರ ಕೈ ರುಚಿ ಇವತ್ತು ಟೇಸ್ಟ್ ಮಾಡ್ತೀವಿ. ನೆನ್ನೆ ಇಟ್ ವಾಸ್ ಮಮ್ಮಿ, ಇವತ್ತು ಮಮ್ಮಿ ಜೊತೆ ಯಾರಿರ್ತಾರೆ? ನೀನೇ ಇರ್ತೀಯ ತಿಂಡಿ ಪೋತಿ. ನಾನ್ ಬರೋಕ್ಕಿಂತ ಮುಂಚೆ ಯಾರಿದ್ರು ನಮ್ಮ ಮಮ್ಮಿ ಜೊತೆ? ಅಂದ್ರೆ ಇವಾಗ್ಲೂ ಇದಾರೆ. ನಿಮ್ಮಜ್ಜಿ. ಬ್ಯಾಡ್ ಗೆಸ್. ಡ್ಯಾಡಿ. ಓಕೆ, ಸಾಂಗ್ ಚೇಂಜ್ ಮಾಡ್ತಾ ಇದೀವಿ. ಐ ಮೈ ಡ್ಯಾಡೀಸ್ ಗರ್ಲ್ ಇನ್ ಮೈ ಡ್ಯಾಡೀಸ್ ವರ್ಲ್ಡ್ ಅಂತ. ಎಲ್ಲ ಹೆಣ್ಮಕ್ಳು ಡ್ಯಾಡೀಸ್ ಗರ್ಲ್. ಮಮ್ಮಿ ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ, ನೀವು ಮಾಡಿದ ಬರ್ಫಿ ನೆನೆ ಡೆಫಿನೆಟ್ಲಿ ಸ್ವಲ್ಪ ಎಕ್ಸ್ಟ್ರಾ ಲವ್ ಡ್ಯಾಡಿ ಮೇಲೆ ಬರ್ತಾ ಇದೆ. ಓವರ್ ಲವ್. ಸೊ ನಟೇಶ್ ಅವ್ರನ್ನ ಬರ್ಮಾಡ್ಕೊಳ್ಳೋಣ. ವೆಲ್ಕಮ್. ಫುಲ್ ಹೀರೋ ರೇಂಜಿಗೆ ವಾಕಿಂಗ್ ಮಾಡ್ಕೊಂಡು ಬರ್ತಾ ಇದ್ರಲ್ಲ. Hey, both your parents are like, you know, ಒಂದು ಸಿನಿಮಾ ಕಪಲ್ ತರ ಅಲ್ವಾ? ಡ್ಯಾಡ್ ಅಂಡ್ ಮಾಮ್ ಫುಲ್ ಎಂಗನ್ ಎನರ್ಜೆಟಿಕ್ ಹ್ಯಾಪನಿಂಗ್ ಅಲ್ವಾ? ಸೊ ಇವತ್ತು ದ ವೆರಿ ವೆರಿ ಹ್ಯಾಂಡ್ಸಮ್ ಡ್ಯಾಡಿ ನಟೇಶ್ ಅವರು ನಭಾಗೋಸ್ಕರ ಶ್ರುತಿಗೋಸ್ಕರ ಏನ್ ಮಾಡ್ಕೊಡ್ತಾ ಇದ್ದೀರಾ? ಕ್ರಂಚಿ ಕಾಲಿಫ್ಲವರ್ ಪಕೋಡ. ಕ್ರಂಚಿ ಕಾಲಿಫ್ಲವರ್ ಪಕೋಡ ಕೇಳಕ್ಕೆ ಒಂಥರ ಕ್ರಂಚಿ ಆಗಿದೆ ಅಲ್ವಾ? ಕ್ರಿಸ್ಪಿ ಕ್ರಂಚಿ. ಕಮಾನ್ ಅಟ್ಯಾಕ್ ಅಂತ ಶುರು ಮಾಡ್ಕೊಂಡ್ಬಿಡೋಣ. ಏನೇನೆಲ್ಲ ಬೇಕು ಅಂತ ಒಂದ್ ರೌಂಡ್ ಇಂಗ್ರೀಡಿಯೆಂಟ್ಸ್ ಹಂಗೆ ನಮ್ಮ ಜನರಿಗೆ ಹೇಳ್ಬಿಡಿ. ಕಾಲಿಫ್ಲವರ್ ಇಂಪಾರ್ಟೆಂಟ್. ಫಸ್ಟ್ ಬೇಕಾಗಿರೋದು ಹೂಕೋಸು, ಖಾರದ ಪುಡಿ, ಓಕೆ, ಚಕ್ಕೆ, ಫುಲ್ ಚಕ್ಕೆನಾ? ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನಮ್ಮ ಕ್ವಾಂಟಿಟಿ ತಕ್ಕಂತೆ. ಮತ್ತೆ ಲವಂಗ, ಕಡಲೆ ಹಿಟ್ಟು, ಉಪ್ಪು, ರುಚಿಗೆ ಅಕ್ಕಿ ಹಿಟ್ಟು, ಕರಿಲಿಕ್ಕೆ ಎಣ್ಣೆ ಅಷ್ಟೇ. ಸಿಂಪಲ್. ನೋಡಕ್ ಸಿಂಪಲ್ ಆಗಿದೆ, ಬಟ್ ಟೇಸ್ಟ್ ಮಾಡಿದ್ರೆ ಡಿಂಪಲ್ ಬೀಳತ್ತೆ ಅಂತ ಅಷ್ಟು ಚೆನ್ನಾಗಿರುತ್ತೆ. ಸೊ ಫಸ್ಟ್ ಏನ್ ಮಾಡೋಣ? ಈ ಒಂದು ಬೌಲ್ ತಗೊಂಡು ಅದ್ರಲ್ಲಿ ಸ್ವಲ್ಪ ನೀರು ಬಿಸಿ ಮಾಡೋಣ. ಬೌಲಾ? ಓಕೆ, ಇಲ್ಲಿದ್ಯಾ? ಬೌಲ್ ಕೊಡು. ನೀರು ಬೇಕು. ನೀರು ಎಕ್ಸ್ಪರ್ಟ್ ಆಗೋಗಿದ್ದಾಳೆ ಈ ಅಡುಗೆ ಮನೆ. ನನಗೆ ಚೆನ್ನಾಗಿ ಗೊತ್ತಾಗಿದೆ, ನಿನಗೆ ಸ್ವಲ್ಪ ಅಲ್ವಾ? ಏನೇನ್ ಎಲ್ಲೆಲ್ಲಿದೆ ಅಂತ ನಭಾನ್ ಕೇಳಿದ್ರೆ ಗೊತ್ತಾಗುತ್ತೆ. ವೆರಿ ಗುಡ್. ಓಕೆ, ಇದು ಕಾಯ್ತಾ ಇರೋಷ್ಟೊತ್ತಿಗೆ ನಾವು ಇದನ್ನ ಒಂಚೂರು ಪೌಡರ್ ಮಾಡ್ಕೊಳ್ಳೋಣ. ಚಕ್ಕೆ ಮತ್ತೆ ಲವಂಗನ ಪೌಡರ್ ಮಾಡ್ಕೊಳ್ಳೋಣ. ಇದೇನಿದು ಅಂಗಡಿಯಲ್ಲಿ ರೆಡಿಮೇಡ್ ಪೌಡರ್ ಸಿಗುತ್ತೆ, ನೀವು ನೋಡಿದ್ರೆ ಇದನ್ನ ಪೌಡರ್ ಮಾಡ್ಕೊಳ್ಳೋಣ ಅಂತ. ಅದೆಲ್ಲ ಒಂಥರ ಡ್ರೈ ಆಗಿಬಿಟ್ರೆ ಅದ್ರ ಫ್ಲೇವರ್ ಎಲ್ಲ ಇವಾಪರೇಟ್ ಆಗ್ಬಿಟ್ಟಿರುತ್ತೆ. ಮಜಾ ಇರಲ್ಲ. ಫ್ರೆಶ್ ಇದ್ರೆ ಅದೊಂಥರ ಮಜಾ ಇರುತ್ತೆ. ಇದಕ್ಕೆ ಬಹುಶಃ ದೊಡ್ಡ ಹೋಟೆಲ್ಗಳಲ್ಲಿ ಈ ಗಂಡಸರ ಶೆಫ್ ಆಗಿರೋದು ಅಲ್ವಾ? ಒಂದಿಷ್ಟು ಚಕ್ಕೆ, ಒಂದಿಷ್ಟು ಲವಂಗ ಮಿಕ್ಸಿಲಿ ಹಾಕಿ ಗ್ರರ್ ಅನ್ಸ್ಕೊಳ್ಳಿ. ಫ್ರೆಶ್ ಪೌಡರ್. ಇದು ಮಾಡೋದೆಲ್ಲ ತುಂಬ ಈಸಿ. ತುಂಬ ಎಮರ್ಜೆನ್ಸಿಗೆ ಇನ್ನೂ ಸ್ನ್ಯಾಕ್ಸ್ ಬೇಕಂದಾಗ ಇದು ಮಾಡೋಂಥದ್ದು. ನೀರು ಬೆಚ್ಚಗಾಗಿದೆಯಾ? ಓಕೆ. ಕಾಲಿಫ್ಲವರ್ನ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ, ನೀರಿಗೆ ಹಾಕಿ ತೆಗಿಯೋದು ಅಷ್ಟೇ. ಸೊ ಬೆಚ್ಚಗಿರೋ ನೀರಲ್ಲಿ ಕಾಲಿಫ್ಲವರ್ನ ಸುಮ್ಮನೆ ಹಿಂಗೆ ಮುಳುಗಿಸಿ ತೆಗೆದ್ಬಿಡೋದು ಅಷ್ಟೇ. 2 ಸೆಕೆಂಡ್ಸ್ ಸಾಕು. ಬಿಸಿ ನೀರಿಗಿದಾಗ ಸರ್. ಮತ್ತೆ ಇದು ಆ ಸ್ಪೈಸಸ್ ಎಲ್ಲ ಅಬ್ಸರ್ವ್ ಮಾಡ್ಬೇಕಲ್ಲ, ಆ ಉದ್ದೇಶಕ್ಕೆ ಬಿಸಿ ನೀರಿಗೆ ಹಾಕಿದ್ದು. ಓಕೆ. ಹೆಂಗೆ ನಮ್ಮ ಮನೇಲಿ ಎಲ್ಲ ಸೂಪರ್ ಅಲ್ಲ? ನಾ ಇದನ್ನೆಲ್ಲ ಮಾಡೋದು ಮಗಳಿಗೋಸ್ಕರ ಅಷ್ಟೇ. ಸೋ ಸ್ವೀಟ್. ಮತ್ತೆ ಆಕ್ಚುಲಿ ಇದನ್ನ ಮಾಡೋದು ನನ್ನ ಹೆಂಡತಿ ಗೊತ್ತಿಲ್ವಾ? ಗೊತ್ತಿಲ್ಲ. ಗೊತ್ತಾದ್ರೆ ಏನು? ಇಲ್ಲಾಂದ್ರೆ ನಮ್ಮನ್ನ ಅಡುಗೆಗೆ ಪರ್ಮನೆಂಟ್ ಕಳಿಸ್ಬಿಡ್ತಾರೆ ಅಡುಗೆ ಮನೆಗೆ. ಅಡುಗೆ ಮನೆ ಡಿಪಾರ್ಟ್ಮೆಂಟ್ ತಗೊಂಬಿಡಿ ಕಂಟ್ರೋಲ್ಗೆ. ನಮ್ಗೆ ಬೇರೆ ಕೆಲಸ ಇರುತ್ತಲ್ವ ಮನೇಲಿ ಅಂತ. ಹಂಗೆ ಅದಕ್ಕೆ ಸೀಕ್ರೆಟ್ ರೆಸಿಪಿ ಇದನ್ನೆಲ್ಲ ಮಿಕ್ಸ್ ಮಾಡುತ್ತೆ. ಬ್ಯೂಟಿಫುಲ್. ಇವಾಗ ಮಿಕ್ಸಿಂಗ್ ಕೆಲಸ. ಇಲ್ಲ, ಇದು ಸ್ವಲ್ಪ ಜಾಸ್ತಿ ಹಾಕ್ಬೇಕು, ಒಂದು ಅರ್ಧ ಇದು ನಾವು ಆಕ್ಚುಲಿ ಇದು ಮಾಡೋದು ನೀರಲ್ಲಿ ಕಲಸಲ್ಲ. ಜನರಲ್ ಬೋಂಡ ಅಂತ ಮಾಡ್ಬೇಕಾದ್ರೆ ನೀರಲ್ಲಿ ಕಲಿಸ್ತೀವಲ್ಲ. ಇದು ಇನ್ನೂ ಸ್ವಲ್ಪ ದೊಡ್ಡದು ಕೊಡ್ಲಾ? ಶಿಫ್ಟ್ ಮಾಡ್ಕೊಳ್ತೀರಾ? ಓಕೆ ಸರ್. ಎಣ್ಣೆ ಏನಾದ್ರು ಕಾಯಕ್ಕೆ ಇಡ್ಬೇಕಾ? ಎಣ್ಣೆ ಕಾಯಕ್ಕೆ ಮಾಡೋಣ. ಇದು ಮಿಕ್ಸ್ ಮಾಡತ್ತೀವಿ ಇಟ್ಬಿಡೋಣ ಹಂಗಾರೆ ನಾವು. ಏನು ಅರ್ಧಕ್ಕಿಂತ ಕಮ್ಮಿ ಹಾಕಿದ್ದೀವಿ ನಾವು ಬೇಸನ್ನು, ಕಡಲೆ ಹಿಟ್ಟು. ನೋಡೋಣ, ಮಿಕ್ಸ್ ಮಾಡ್ಕೊಳ್ಳೋಣ, ಬೇಕಾದ್ರೆ ಹಾಕೋಣ. ಸರಿ. ಸ್ವಲ್ಪ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆಯೋ ಅದೆಲ್ಲ ಚೂರ್ ಹಾಕೋಬೇಕು ನೀವು. ಹೌದೌದು. ಮಿಕ್ಸ್ ಮಾಡ್ತಾ ಹಾಕೋದು ನೆಸೆಟಿಗೆ ತಕ್ಕಂತ. ಗೊತ್ತಾಗುತ್ತೆ ಕೆಲವರಿಗೆ. ಟ್ರಯಲ್ ಅಂಡ್ ಎರರ್ ಇವ್ರದೆಲ್ಲ. ನೋಡಿ ರೆಗ್ಯುಲರ್ ಕುಕ್ಕರ್ ಅಲ್ವಾ, ಸೊ
ಆದ್ರೂ ಚೆನ್ನಾಗಿ ಮಾಡ್ತಾರೆ. ಮತ್ತೆ ಸ್ವಲ್ಪ ನಾವು ಕಡಲೆ ಹಿಟ್ಟು ಹಾಕ್ತಾ ಇದೀವಿ, ಉಪ್ಪು ಹಾಕ್ತಾ ಇದೀವಿ, ಉಪ್ಪು ಹಾಕ್ತಾ ಇದೀವಿ ರುಚಿಗೆ. ಎಷ್ಟು ಬೇಕೋ ಅಷ್ಟು. ಖಾರದ ಪುಡಿ ನೀವು ನೋಡ್ಕೊಂಡು ಹಾಕಿ, ರುಚಿಗೆ ತಕ್ಕಷ್ಟು ಅನ್ಬೇಡಿ, ಗೊತ್ತಾಯ್ತಾ? ನೋಡಿ ಇದು ಫ್ಲೇವರ್ಗೆ ಫ್ಲೇವರ್ಗೆ ಘಮ ಅಂತಿರೋ ಚಕ್ಕೆ ಲವಂಗನ ಗಿರ್ ಅನ್ಸ್ಕೊಂಡಲ್ಲ ಅದು, ಇದನ್ನ ಮಿಕ್ಸ್ ಮಾಡೋದು. ಅಯ್ಯೋ ಅಂತ ಮಳೆ ಬರುವ ಸಮಯದಲ್ಲಿ ಇದನ್ನ ಮಾಡ್ಕೊಂಡು ತಿಂದ್ರಂತೂ ಎಸ್ 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 ಚೆನ್ನಾಗಿರುತ್ತೆ, ಮಜಾ ಇರುತ್ತೆ. ಅದ್ಭುತವಾಗಿರುತ್ತೆ. ಸ್ವಲ್ಪ ಖಾರ ಪುಡಿ ಬೇಕು. ಅವೆಲ್ಲ ಜಾಸ್ತಿ ಖಾರ ತಿನ್ನೋರು. ಮೈದವೇ ಈ ಬ್ಲಾಕ್ ಲಿಸ್ಟ್ ಅಂತ ಬಂದಾಗ ಹುಡುಗಿಯಾಗಿ ನಭ ನಂಬರ್ 1 ಪೊಸಿಷನ್ ಅಲ್ಲಿ ಇದ್ದು, ಫಸ್ಟ್ ಆಫ್ ಆಲ್ ಲಿಸ್ಟ್ ಅಲ್ಲಿ ಯಾಕೆ ಟಾಪರ್ ಆಗಿದ್ರಿ? ಕಾಬಡ ತರ್ಲೆ ನಾನು. ಮತ್ತೆ ಗಲಾಟೆ, ಮಾತು, ಅಡಗೇಳಲ್ಲ, ಅಪ್ಪ ಏನು ಮಾಡಲ್ಲ. ಬರ್ಸೋ ಎನಿಥಿಂಗ್ ಹ್ಯಾಪನ್ಸ್, ನಮ್ HOD ಏನೇ ಗಲಾಟೆ ಆದ್ರೂ ನಾನು ಇರ್ತಿದ್ದೆ ಎಲ್ಲಾರ ಜೊತೆನು. ಹಾಸ್ಟೆಲ್ ಗಲಾಟೆ ಆದ್ರೂ ನಾನು ಇರ್ತಿದ್ದೆ ಯಾರ್ದೋ ಜೊತೆ. ಸೊ ಎವ್ರಿಬಡಿ ಯಾರ್ಯಾರು ಏನೇನ್ ಗಲಾಟೆಲಿ ಸಿಕ್ಕಾಕೊಂಡ್ರು ಅವ್ರಿಗೆ ನಾನು ಸಿನ್ಸಿಯರ್ ಆಗಿ ಸಾಥ್ ಹೋಗಿದ್ದೀನಿ. ಐ ಆಮ್ ವೆರಿ ಸಿನ್ಸಿಯರ್. ಫ್ರೆಂಡ್ಶಿಪ್ ಮೇಂಟೈನ್ ಮಾಡಿದ್ದೀನಿ ಎಲ್ಲರೂ. HOD ಒನ್ ಇನ್ಸಿಡೆಂಟ್ ಸೋ ಲೈಕ್ ನಂಗೆ ಮರೆಯತ್ತೆ ಆಗಲ್ಲ. ಹಾಸ್ಟೆಲ್ ಅಲ್ಲಿ ಏನೋ ಲೇಟ್ ಆಗಿ ಬಂದ್ಬಿಟ್ಟಿದ್ವಿ. 7 o'clock is our deadline. ಓಕೆ, ಹಾಸ್ಟೆಲ್ಗೆ. ಸೊ 7:05 ಏನೋ ವಿವ್ ಕಮ್. ಅಂಡ್ ನಾನು ಅಂತ ಗೊತ್ತು, ನಾನು ಒಂದ್ ನನ್ನ ಫ್ರೆಂಡ್ ಅಂತ ಗೊತ್ತು. ಸೊ ವಾರ್ಡನ್ ಅಲೌ ಮಾಡ್ತಾ ಇಲ್ಲ. ಡೆಡ್ಲೈನ್ ಅಂದ ತಕ್ಷಣ ಜ್ಞಾಪಕ ಬಂತು, ಎಣ್ಣೆ ಹಾಕ್ಬಿಟ್ಟು ಅದು ಕಾಯುವಾಗ ಮಾತಾಡೋಣ. ನಮ್ಗೂ ಡೆಡ್ಲೈನ್ಸ್ ಇದೆ. ಎಣ್ಣೆ ಕೊಡೋಣ. ಎಣ್ಣೆ ತಗೊಳ್ಳಿ. ನಮ್ಮ ಗೋಲ್ಡ್ ವಿನ್ನರ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಪಟಾಕಿ ಹೊಡೆದಂಗೆ ಹೇಳು. ವೆರಿ ಗುಡ್. ಓಕೆ, ಇದು ಆರಾಮಾಗಿ ಬಿಸಿ ಆಗ್ಲಿ. ಸೊ ನಿನ್ ಡೆಡ್ಲೈನ್ ಇತ್ತು 7 ಡೆಡ್ಲೈನ್ ಎಲ್ಲ ಇರ್ತಾ ಇತ್ತಲ್ವಾ, ಆವಾಗ ವಾರ್ಡನ್ HOD ಪರ್ಮಿಷನ್ ತಗೊಂಡ್ಬಂದಿ, ನಾನ್ ಬಿಡಲ್ಲ ಒಳಗಡೆ ಅಂತ ಅಂದ್ರು. ಓಕೆ, ಸೊ HOD ಫೋನ್ ಮಾಡಿ ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿದೆ, ನಾನು ಮಾಡಿಲ್ಲ. ಸೊ ಅವ್ಳು ಫೋನ್ ಮಾಡ್ಬಿಟ್ಟು, ಸರ್ ಲೇಟ್ ಆಗಿದೆ, ಪರ್ಮಿಟ್ ಬೇಕಾಗಿತ್ತು ಅಂತ. ಸೊ ಬಾಯ್ ಏನಾಯ್ತು ಮಾ, ಯಾಕೆ ಲೇಟ್ ಆಯ್ತು ಅಂತ, ಎಷ್ಟು ಜನ ಇದ್ದೀರಾ? ನಾನು ನನ್ನ ಫ್ರೆಂಡ್. ಯಾರು ಫ್ರೆಂಡು? ನಬ್ಬ. ನೋ ವಂಡರ್. ಯಾಕಮ್ಮ ಮಾಡ್ತೀವಿ ಆಲ್ರೆಡಿ ಸ್ಟಾರ್ಟೆಡ್ ಲೆಕ್ಚರ್. ಅಂದ್ರೆ ನಾನು ಇದೀನಿ ಅಂತ ಅಂದ್ರೆ ದೇರ್ ಇಸ್ ಸಮ್ ಕೈಂಡ್ ಆಫ್ ಥಿಂಗ್ ಹ್ಯಾಪನಿಂಗ್ ಓವರ್ ದೇರ್. ನಿಮ್ಗೆ ಆಶ್ಚರ್ಯನೇ ಬೇಡ, ಅಲ್ಲೇನೋ ಡಿಸಾಸ್ಟರ್ ಆಗಿದೆ ಅಂತ. ಸೊ ಅಪ್ಪನಿಗೆಲ್ಲ HOD ಹತ್ರ ಫೋನ್ ಮಾಡಿಸ್ಬೇಕಾಗಿತ್ತು ನನ್ಗೆ ಒಂದ್ಸತಿ. ನಿಮ್ಮ ಅಪ್ಪನ ಹತ್ರ ಫೋನ್ ಮಾಡಿಸ್ತಾ ಅಂತ. ಆಮೇಲೆ ಅಪ್ಪ ಮಾತಾಡಿದ್ರು. ನಿಮ್ಗೂ ಅಭ್ಯಾಸ ಆಗ್ಬಿಡುತ್ತಲ್ಲ. 4 ವರ್ಷ ತುಂಬಾ ಟಾರ್ಚರ್ ಕೊಟ್ಟೆ. ಆಹಾ, PUC ಇಂದನೂ ಹಾಗೆ ಕಂಪ್ಲೇಂಟೇ ಜಾಸ್ತಿ. ಪಾಪ ಡ್ಯಾಡಿ ಆದ್ರೆ ನೋಡಕ್ಕೆ ತುಂಬಾ ಸ್ವೀಟ್ ಆಗಿದ್ದಾರೆ. ಒಂದ್ಸತಿ ಚೆನ್ನಾಗಿ ಬಿದ್ದಿದ್ಯಂತೆ, ಅದೇ ಚೆನ್ನಾಗಿ ಪಳ್ಳಂತ ಬಿಟ್ರ. ಆಕ್ಚುಲಿ JC ವೀಕ್ ನಡೀತಾ ಇತ್ತು ನಮ್ಮ ಕಾಲೇಜ್, ಶೃಂಗೇರಿ ಊರಿನಲ್ಲಿ. ಅದು ಆ ಕಾಲದಲ್ಲಿ ಸಣ್ಣಗಿರ್ಬೇಕಾದ್ರೆ ಇನ್ನೂ ಸ್ವಲ್ಪ ಬರೋ ದಾರಿಲೆಲ್ಲ ಇನ್ನು ಇದು ಮರ ಗಿಡ ಎಲ್ಲ, ಬಿಲ್ಡಿಂಗ್ಸ್ ಎಲ್ಲ ಆಗಿದೆ. ಸರಿ, ಲೈಟ್ ಗಿಟ್ ಇರಲಿ. 10 ಗಂಟೆ ಆದ್ರೆ ಇವ್ರು ಹೋಗ್ತೇನೆ ಅಂತ ಹೇಳೂ ಇಲ್ಲ, ಏನೂ ಇಲ್ಲ. ನಾನು ಐ ವಾಸ್ ಗೋಯಿಂಗ್ ಟು ಕ್ಲಾಸಿಕಲ್. ಪಕ್ಕದಲ್ಲಿ ಮೇಡಮ್ ಇದಾರೆ, ಅಲ್ಲಿದ್ದಾರೆ ಅನ್ಕೊಂಡಿದ್ವಿ ನಾವು. ಅಲ್ಲ, ಕಲಿಯಕ್ ಹೋಗಿದ್ದೆ ಅಲ್ಲ ನಾನು. 5 o'clock ಏನೋ ಸ್ಕೂಲ್ ಮುಗಿಸ್ಕೊಂಡು ವಾಪಸ್ ಬರತ್ತೀಗ ನನ್ನ ಫ್ರೆಂಡು ಇದ್ದಾಳೆ. ಹಿಂಗ್ ಬರತ್ತೀಗ ಚೆನ್ನಾಗಿ ಬರೋದ ಹೋಗೋಣ. ನಾಳೆ ಇಲ್ಲಪ್ಪ ನಮ್ಮ ಮನೆಗೆ ಹೋಗ್ಬೇಕು. ಆಯ್ತು ಹೋಗೋ ಐ ಗಾನ್ ಆಫ್. ಇವ್ರಿಗೆಲ್ಲ ಎಲ್ಲಿ ಅಂತ ಹೇಳಿ ನೀವು ಕಂಟಿನ್ಯೂ. ನನ್ನ ಪ್ರೀ ಸ್ಟೋರಿ. ಆಮೇಲೆ ರಾತ್ರಿ 10 ಗಂಟೆ 10 ಬರ್ತಾ ಇದ್ರು. ಪಕ್ಕದಲ್ಲಿ ವೀಣಾ ಮೇಡಮ್ ಅಂತಿದ್ರು, ಅಲ್ಲೂ ಟ್ಯೂಷನ್ ಹೋಗ್ತೀರಾ, ಅಲ್ಲೆಲ್ಲ ಇರ್ತಾರೆ. ಯೂಶುವಲ್ ಅಲ್ಲಿರೋದು. ಏನ್ ಬರ್ತಾರೆ ನಡ್ಕೊಂಡು ಬರ್ತಾ ಇದ್ದಾಳೆ ಅಂದ್ರೆ ಆ ಕತ್ಲಲ್ಲಿ ಬರ್ಬೇಕಾದ್ರೆ ಭಯ ಆಗ್ಬಿಟ್ಟಿದೆ. ಒಬ್ಳೆ ಇದೀನಲ್ವಾ, ಸುಮ್ಮ ಒಂದು ಅರ್ಧ ಕಿಲೋಮೀಟರ್. ನಾವು ಏನ್ ನಡ್ತಾ, ನಮಗೂ ಸಿಟ್ಟು ಬೇರೆ. ಅವಾಗ ಎಲ್ಲೊಂದು ಅಲ್ಲಿ ಹೋಗಿದ್ಯಾ ಅಂದ್ರೆ ಹೇಳೋಗ್ಬೋದಿತ್ತಲ್ಲ, ನಾವು ಬರ್ತಿದ್ವಲ್ಲ ಅಂತ. ತಕ್ಷಣ ಇನ್ನು ಅದನ್ನ ಡೈವರ್ಟ್ ಆಗ್ಬೇಕು ಭಯ ಅಂತ ಹೇಳಿ ನಾವು. ಅದು ಹೊಡೆದಿದ್ದು ಸಿಟ್ಟಿಗಲ್ಲ, ಡೈವರ್ಟ್ ಆಗ್ಬೇಕು ಅಂತ. ಇದು ಬೈದ್ರೆ ಬಿಸಿ ಆಗಿದ್ಯಾ? ಕಾದಿದೆ, ಹಾಕೋಣಲ್ಲ ಈಗ. ಕಾದಿದ್ಯಾ ಎಣ್ಣೆ? ಓಹ್ ಕಮಾನ್, ಫ್ಲೇಮ್ ಜಾಸ್ತಿ ಮಾಡೋಣ. ಇವಾಗ ಅಷ್ಟು ಖುಷಿ ಆಗ್ತಿದೆ ನಭನ್ಗೆ ಕ್ರಂಚಿ ಕಾಲಿಫ್ಲವರ್ ಪಕೋಡನ ಗುಳುಂ ಮಾಡಕ್ಕೆ. ಬಟ್ ಚಿಕ್ಕ ವಯಸ್ಸಲ್ಲಿ ಪಾಪ ನೀವು ತುಂಬಾ ಸರ್ಕಸ್ ಮಾಡಿದಿರಂತೆ ಅವಳಿಗೆ ಊಟ ಮಾಡಿಸಿದ್ರಲ್ಲಿ. ಅಯ್ಯೋ, ಅವಳು ಹಿಂದೆ ಮುಂದೆ ಓಡಾಡಿ ಅವಳಿಗೆ ಒಂದ್ಸತಿ ಬಾಯಿ ಹಿಂಗ್ ಹಾಕಿದ ತಕ್ಷಣ ಓಡ್ ಹೋಗೋ ರೂಮ್ಗೆ ಬಾಗಿಲು ಮುಚ್ಕೋ, ಬಾಳ್ ನಿಟ್ಕೊಂಡು ಹಿಂಗೆ ಒಂದ್ ಬೈಟ್, ಬೇಡ ಬೇಡ ಬೇಡ, ಒಂದ್ ಬೈಟ್ ಅಂತ ಬರೋರು. ಇವಾಗ್ಲೂ ಮಾಡ್ತೀರಾ ಅದು ಒನ್ ಬೈಟ್ ಅಂತ? ಈಗ ಸ್ವಲ್ಪ ಕಾಫಿ ಕೊಡೋದು. ಅಮ್ಮ ಬೈತಾಳೆ, ಜಾಸ್ತಿ ಕಾಫಿ ಕುಡಿಬೇಡ ಅಂತ. ಕೊನೆಗೆ ಅದಕ್ಕೆ ಆಲ್ ಫಾದರ್ಸ್ ಆರ್ ಸೂಪರ್ಮ್ಯಾನ್ಸ್ ಅಂತ ಹೇಳೋದು. ಡ್ಯಾಡಿ ಟು ದ ರೆಸ್ಕ್ಯೂ, ಡ್ಯಾಡಿ. ಇವಾಗ ನಮ್ಮನ್ನು ರೆಸ್ಕ್ಯೂ ಮಾಡಿ, ನಮ್ಗೆ ಹಸಿವಾಗ್ತದೆ. ಬೇಡ. ಓಕೆ, ಹಂಗೆ ಉಂಡುಂಡೆ ಮಾಡ್ಬಿಡೋದಾ? ಎಣ್ಣೆ ಚೆನ್ನಾಗಿ
ಘಮ ಇದೆ ಅಲ್ಲ. ತುಂಬಾ ಚೆನ್ನಾಗಿದೆ. ಇದು ಸುಮ್ಮನೆ ಹಂಗೆ ಸ್ವಾಹ ಮಾಡ್ಬೋದಲ್ಲ, ಇದಕ್ಕೇನು ಸೈಡ್ ಅಲ್ಲಿ ಬೇಡ. ಚಟ್ನಿ ಮಾಡ್ಕೊ, ಬೇಯ್ಬೇಕು ಆಮೇಲೆ ತಿನ್ಬೇಕು. ಚಟ್ನಿ ಮಾಡ್ಕೊಬೋದು. ಚಟ್ನಿನಾ? ಪುದೀನ ಚಟ್ನಿ ಇದ್ರೆ ತುಂಬಾ ಚೆನ್ನಾಗಿ. ಓಕೆ, ಹಾಗೇನೆ ತಿನ್ಬೋದು, ಹಾಗೇನೆ ತಿನ್ಬೋದು. ಆಪ್ಷನಲ್ ಎನಿಥಿಂಗ್, ಸಾಸ್, ಟೊಮೆಟೊ ಸಾಸ್, ಟೊಮೆಟೊ ಕೆಚಪ್. ನನಗೆ ಆಪ್ಷನ್ ಕೊಟ್ರೆ ನಬನ್ ತರ ನಾನು ಅಷ್ಟೇ ಒಂದು ಕಪ್ಪಲ್ಲಿ ಗರಮ ಗರಂ ಕಾಫಿ ಇಟ್ಕೊಂಡು ಮಳೆ ಬರ್ತಾ ಇರ್ಬೇಕು ಅಲ್ವಾ, ಯಾವ್ದಾದ್ರೂ ಒಂದು ಕಂದ ಹಾಡನ್ನ, ರೊಮ್ಯಾಂಟಿಕ್ ಹಾಡನ್ನ ಕೇಳ್ತಾ ಅಮೇಝಿಂಗ್ ತಿನ್ಬೇಕು. ಅಲ್ಲ? ಅದ್ಭುತವಾಗಿರುತ್ತೆ. ನೀವ್ ಹಾಡು ಹಾಡ್ತೀರಾ? ಚೆನ್ನಾಗಿರುತ್ತೆ. ಚೆನ್ನಾಗಿ ಮಾಡ್ತಾರ ಪಾಪ ಹಾಡು. ಇಲ್ಲ ಇಲ್ಲ ಇಲ್ಲ, ಪಾಪ ಹೇಳಿ ಪಾಪ. ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಿದ್ದೆ. ಕಾಲೇಜ್ ಡೇಸ್ ಅಂದ್ರೆ ನೀವು ಈಗ ಬರಲ್ಲ. ಈಗ ಕಾಲೇಜ್ ಡೇಸ್ ಅಲ್ಲಿ ಈಗ್ಲೂ ನೀವು ಕಾಲೇಜ್ ಇದ್ದೀರಾ? ಈಗ ಕಾಲೇಜ್ ಅಲ್ಲಿ ನಮ್ಮ ಅಮ್ಮಂಗೆ ಹಾಡು ಹೇಳ್ತಾ ಇದ್ರು. ಹೌದಾ? ಯಾವ ಹಾಡು ಹೇಳಿ ಪಾಪ. ಪ್ಲೀಸ್ ಹೇಳಿ ಪ್ಲೀಸ್. ಅದು ಒಂದು ಹೇಳ್ತಿರಲ್ಲ. ಈಗೆಲ್ಲ ಮನೇಲಿ ಗಲಾಟೆ ಮಾಡ್ತಾರೆ ಹಾಡು ಹೇಳೋದು. ತುಂಬಾ ರೊಮ್ಯಾಂಟಿಕ್ ಹಸ್ಬೆಂಡ್. ಹಾಗಾಗಿ ಎಲ್ಲ ಹೋಗ್ಬಿಡಿದೆ. ಇವಾಗ ಏನಾಗಿದೆ ಗೊತ್ತಾ, ಕಾಲೇಜ್ ಡೇಸ್ ಅಲ್ಲಿ ಫುಲ್ ಹಾಡು ಹೇಳಿ 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 ಇವಾಗ ಇಷ್ಟು ದಿನ ಸಂಸಾರ ಮಾಡಿ ಮಾಡಿ ಇವಾಗ ಫುಲ್ ಹಾಡುಗಳು 2 ಲೈನ್ಸ್ ಆಗ್ಬಿಡಿದೆ ಅಷ್ಟೇ. ಇಟ್ಸ್ ಓಕೆ, ವಿ ವಿಲ್ ಅಡ್ಜಸ್ಟ್ ವಿತ್ 2 ಲೈನ್ಸ್. 2 ಲೈನ್ಸ್ ವಿಲ್ ಬಿ ಹಮಿಂಗ್ ಆಲ್ ಡೇ. ಆಮೇಲೆ ಎರಡು ಹಾಡು ನಿಲ್ಸಿ ಇಲ್ಲ ಫುಲ್ ಹೇಳಿ ಆತರ ಆವಾಜ್ ಆಗ್ತಾರಾ? ಇಲ್ಲ ಇಲ್ಲ, ಇವರೆಲ್ಲ ನಾವೇನೋ ಹಾಡು ಹೇಳ್ತೀವಿ, ಬೇರೆ ಸರ್ಪ್ರೈಸ್ ಹೇಳ್ಬಿಡ್ತಾರೆ, ಡೈವರ್ಟ್ ಮೈಂಡ್. ನಾವು ಬೆಳಗಿನ ಅದೇ ಲೈನ್ ಹೇಳ್ತಾ ಇರ್ತೀವಲ್ಲ, ಮುಂದೆ ಹೋಗಲ್ಲ ಅದು ಹಾಡು. ಹೇಳಿ ಪಾಪ, ಪರವಾಗಿಲ್ಲ. ಹೌದು, ಪ್ಲೀಸ್. ಇಷ್ಟೊಂದು ರಿಕ್ವೆಸ್ಟ್ ಬರ್ತಿರುವಾಗ ನೀವು ಇಲ್ಲ ಅನ್ನೋದು ನ್ಯಾಯನೇ ಅಲ್ಲ. ಇಲ್ಲ ಅದನ್ನೆಲ್ಲ ಸಾರ್ವಜನಿಕರೇ ಹೇಳೋಂಥದ್ದೇನಲ್ಲ. ಯಾರು ಏನು ನೋಡ್ತಲ್ಲ, ಹಾಡಿ. ಓಕೆ, ಯಾವ ಹಾಡು ಹಾಡ್ಸೋಣ ಹೇಳಿ. ಏ ಬರಲ್ಲ ಹಾಡು 100 ಜನ್ಮಕ್ಕೂ 106 ಜನ್ಮಕ್ಕೂ ಅಷ್ಟೇ ಅಷ್ಟೇ ಅಷ್ಟೇ. ನಾವು